ವೆಲ್ಕಮ್ ಬ್ಯಾಕ್ ಟು ನಾನಿ ನಳಮಹಾರಾಜ ಹೆಲ್ದಿ ಆ್ಯಂಡ್ ಟೇಸ್ಟಿ. ಸೊ ಕೃಷ್ಣ ಅವರೇ, ಈಗ ತಾನೇ ಮೆಕ್ಸಿಕನ್ ಬೀನ್ ಸಲಾಡ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಿ. ನೆಕ್ಸ್ಟ್ ರೆಸಿಪಿ ಯಾವುದನ್ನು ಹೇಳ್ಕೊಡ್ತೀರಾ? ನೆಕ್ಸ್ಟ್ ನಾನು ಬ್ರಾಹ್ಮಿ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ. ಇದು ಒಂದಲಗ ಅಂತಾನೂ ಹೇಳ್ತಾರೆ. ಇದಕ್ಕೆ ಬೇಕಾಗಿರೋದು ಆಯುರ್ವೇದಿಕ್ ಆಗಿ ತುಂಬ ಯೂಸ್ ಮಾಡ್ತಾರೆ, ತುಂಬ ಯೂಸ್ಫುಲ್. ಓಕೆ. ಇದಕ್ಕೆ ಬೇಕಾಗಿರೋದು ಬ್ರಾಹ್ಮಿ ಸೊಪ್ಪು ಅಥವಾ ಒಂದೆಲಗ ಸೊಪ್ಪು, ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಗಜಗದಷ್ಟು ಗಾತ್ರದಷ್ಟು ಹುಣಸೆಹಣ್ಣು, ಆಮೇಲೆ ಒಗ್ಗರಣೆ ಹಾಕೋದಕ್ಕೆ ಹುರ್ಕೊಳ್ಳೋದಕ್ಕೆ ಎಣ್ಣೆ, ಸ್ವಲ್ಪ ಫ್ಲೇವರ್ ಆಗಿರಲಿ ಮತ್ತು ಸ್ವೀಟ್ನೆಸ್ ಇರಲಿ ಅಂತ ಹೇಳಿಬಿಟ್ಟು ಬೆಲ್ಲನ ಉಪಯೋಗಿಸ್ತೀವಿ. ಸ್ವಲ್ಪ ಬೇಕಿದ್ದರೆ ಹಾಕೋಬೋದು ಅದನ್ನ. ಜೀರಿಗೆ, ಒಗ್ಗರಣೆಗೆ ಸಾಸಿವೆ ಮತ್ತು ರುಚಿಗೆ ಉಪ್ಪು, ಕೊನೆಯದಾಗಿ ಉಪ್ಪು. ಓಕೆ. ಬ್ರಾಹ್ಮಿ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಅಂತೆಲ್ಲ ಹೇಳಿದ್ರಿ. ನೆಕ್ಸ್ಟ್ ಹೇಗೆ ಶುರು ಮಾಡಬೇಕು ಅದನ್ನ ಹೇಳಿ. ಇದನ್ನು ಇವಾಗ ಮೊದಲು ನಾವು ಕಡಲೆಬೇಳೆ ಉದ್ದಿನಬೇಳೆ ಏನಿದೆ ಇದನ್ನ ಹುರ್ಕೋಬೇಕು. ಓಕೆ. ಬಾಣಲೆ ಕೊಡ್ಲಾ? ಓಕೆ. ಸೊ ಹುರ್ಕೊಳ್ಳೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕೊಂಡ್ರೆ ಸ್ವಲ್ಪ ಸಾಕು ಆದಷ್ಟು. ಓಕೆ. ಅಷ್ಟು ಕಡಲೆಬೇಳೆನ ಹುರ್ಕೋಬೇಕಾ? ಕಡಲೆಬೇಳೆನ ಇದು ಬ್ರಾಹ್ಮಿ ಮಕ್ಕಳ ಮೆಮೊರಿ ಪವರ್ಗೆ ತುಂಬಾ ಇಂಪಾರ್ಟೆಂಟ್. ಇದು ಆಯುರ್ವೇದಿಕ್ ಆಗೂ ನೀವು ಕೇಳಿರ್ಬೋದು, ಬ್ರಾಹ್ಮಿ ತೈಲ. ಆಯುರ್ವೇದ ತುಂಬಾ ಯೂಸ್ ಮಾಡ್ತಾರೆ ಬ್ರಾಹ್ಮಿಯಲ್ಲಿ. ಇವನ್ ನಿಮಗೆ ಅದರಿಂದ ತುಂಬಾ ಮೆಡಿಸಿನ್ಸ್ ಕೂಡ ಮಾಡ್ತಾರೆ. ಇದರಲ್ಲಿ ಇದು ಆಯುರ್ವೇದದ ಶ್ರೇಷ್ಠವಾಗಿ ಇರುವಂಥ ಒಂದು ಸೊಪ್ಪು ಇದು. ಓಕೆ. ಈ ಕಡೆ ಎಲ್ಲ ಒಂದೆಲಗ ಅಂತಲೂ ಹೇಳ್ತಾರೆ. ಈ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಕಡೆ ತಿಮರೆ ಅಂತ ಅದರದ್ದು ಹೆಸರು. ತಿಮರೆ ಚಟ್ನಿ ಅದು ಒಂಥರ ತಿಮರೆ ಚಟ್ನಿ ಅಂದರೆ ಅದು ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಮಾಡೋವಂಥ. ಮೆಮೊರಿ ಪವರಿಗೆ ಅಷ್ಟೇನಾ? ಮೆಮೊರಿ ಪವರಿಗೆ ಮತ್ತು ನಿಮಗೆ ಮಕ್ಕಳು ಒಂದು 2-3 ವರ್ಷ ಆದ್ರೂ ಇನ್ನೂ ಪರಿಪೂರ್ಣವಾಗಿ ಮಾತಾಡ್ತಾ ಇರಲ್ಲ, ಸ್ವಲ್ಪ ಮಾತಾಡೋದಕ್ಕೆ ಕಷ್ಟಪಡ್ತಾರೆ, ಅವರಿಗೆ ತೊದಲ್ತಾ ಇರ್ತಾರೆ. ಅಂಥವರಿಗೆ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದೊಂದು ಬ್ರಾಹ್ಮಿ ಎಲೆ ಕೊಟ್ಟರೆ ಸಾಕು. ಓಕೆ. ಒಂದು 3 ತಿಂಗಳಲ್ಲಿ ಮಾತಾಡೋದು ಕಲ್ತು ಬಿಡ್ತಾರೆ. ಆ ಫ್ಲೂಯೆನ್ಸಿ ಏನಿರುತ್ತೆ ಅವ್ರಿಗೆ ಮಿಸ್ ಆಗಿರುತ್ತಲ್ಲ, ಅದು ಕ್ಲಿಯರ್ ಆಗಿ ಬರುತ್ತೆ. ಕೆಲವೊಬ್ರು ಇನ್ನು 3 ವರ್ಷ ಆದರೂ ನನ್ನ ಮಗ 2 ಪದ ಅಷ್ಟೇ ಮಾತಾಡ್ತಾರೆ, ಇನ್ನು ಅಷ್ಟು ಕ್ಲಿಯರ್ ಆಗಿ ಬರಲ್ಲ ಅಂತ ಎಲ್ಲ ಹೇಳ್ತಿರ್ತಾರಲ್ಲ, ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಲ್ಲ ಬ್ರಾಹ್ಮಿ. ಈಗ ಸ್ವಲ್ಪ ಉದ್ದಿನ ಬೇಳೆನ ಹಾಕೊಳ್ಳೋಣ. ಸೊ ಈ ಡಿಶ್ ಮಾಡೋದು ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ಇದು ನಮ್ಮ ಸಾಂಪ್ರದಾಯಿಕ ಆಗಿರೋದ್ರಿಂದ ನಾವು ಚಿಕ್ಕಂದಿಂದ ನೋಡ್ತಾ ಬಂದಿದ್ದೀವಿ. ಮತ್ತೆ ತುಂಬ ಸಿಂಪಲ್ ಆಗಿದೆ. ಈಗ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ. ಇದಿನ್ನೂ ಹಾಕ್ಬೇಕಾ? ಹೌದು, ಸ್ವಲ್ಪ ಘಮ ಬರುತ್ತೆ ನಮಗೆ. ಈಗ ಆಗಿದೆ ಅನಿಸುತ್ತೆ. ಅದರದ್ದೊಂದು ಹುರಿದಿರೋ ಘಮ ಬರುತ್ತಲ್ಲ ನಮಗೆ, ಅಲ್ಲಿಗೆ ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕಾ? ಓಕೆ. ತೆಗೆದಿಟ್ಕೊಳ್ಳೋಣ. ಇದರಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಣಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ಆ ಥರ ಮಾಡ್ಕೋಬೋದು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಇದ್ದವರು ಖಾರ ಸ್ವಲ್ಪ ಜಾಸ್ತಿ ಸಿಮ್ಮಲ್ಲೇ. ಇದ್ರ ಜೊತೆ ಸ್ವಲ್ಪ ಕರಿಬೇವನ್ನ ಹಾಕ್ಬಿಡ್ತೇನೆ. ಸೊ ನಮಗೆ ಕರಿಬೇವು ರೆಗ್ಯುಲರ್ ಆಗಿ ಎಲ್ಲರ ಮನೇಲಿ ಉಪಯೋಗಿಸೋದು. ಇದು ಅಷ್ಟೇ, ಕೂದಲಿಗೆ ತುಂಬಾ ಒಳ್ಳೆಯದು. ಈ ಬ್ರಾಹ್ಮಿ ಆಗಲಿ ಕರಿಬೇವು ಆಗಲಿ ಡಯಾಬಿಟಿಸ್ ಇರೋರಿಗೆ ತುಂಬಾನೇ ಒಳ್ಳೆಯದು. ಬಟ್ ಮಕ್ಕಳು ಕರಿಬೇವನ್ನ ಸೈಡಿಗೆ ತೆಗೆದಿಟ್ಬಿಟ್ಟು ಸೊ ನಾವು ಚಟ್ನಿಯಲ್ಲಿ ಹಾಕ್ಬಿಟ್ರೆ ಗೊತ್ತಾಗಲ್ಲ. ನಿಜ. ಇದನ್ನೀಗ ಮಿಕ್ಸಿಗೆ ಕೆಂಪು ಮೆಣಸಿನಕಾಯಿನ ಹುರ್ಕೊಂಡಿದ್ದೀವಿ. ಮಿಕ್ಸಿಗೆ ಹಾಕೊಳ್ಳೋಣ.
ಮೊದಲು ನಾನು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಹುರಿದಂಥ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ. ಓಕೆ. ಮುಖ್ಯವಾಗಿ ಬೇಕಾಗಿರೋಂಥದ್ದು ಇದಕ್ಕೆ ಬ್ರಾಹ್ಮಿ. ಸೊ ಅದು ಸ್ವಲ್ಪ ಗ್ರೈಂಡ್ ಆಗೋದಕ್ಕಿರೋದ್ರಿಂದ ಸ್ವಲ್ಪ ಕಟ್ ಮಾಡಿ ಹಾಕಿ. ಹಿಂದಿನ ಕಾಲದಲ್ಲಿ ಅಂದರೆ ಆಯುರ್ವೇದಿಕ್ ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಬ್ರಾಹ್ಮಿ ಎಲೆಯಿಂದ ಎಷ್ಟೆಲ್ಲ ಇಂಪಾರ್ಟೆನ್ಸ್ ಇದೆ. ಒಂಥರ ಹೇಳಬೇಕು ಅಂದರೆ ನಿಮಗೆ ಸಂಜೀವಿನಿ ಥರ, ಪ್ರತಿಯೊಂದು ಸಂಜೀವಿನಿ. ಇವಾಗ ಅದು ಸುಮ್ಮನೆ ಗಾದೆ ಬಂದಿಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ. ನಮ್ಮವ್ರಿಗೆ ಯಾವತ್ತೂ ಆಗೋದಿಲ್ಲ ಅದನ್ನು. ಇವಾಗ ಅಮೃತ ಬಳ್ಳಿ, ಜ್ವರ, ಕೆಮ್ಮು, ಶೀತ, ದೊಡ್ಡ ಪತ್ರೆ ಮನೇಲಿ ಬೆಳೆಯುವಂಥದ್ದೇ. ನಿಮಗೆ ಕಫ, ಪಿತ್ತ ಈ ಥರದ್ದು ಏನೇ ಆಗಲಿ ಅದು ಕೂಡ ಅದರಲ್ಲೇ ಇದಾಗುತ್ತೆ. ಇದ್ರ ದಂಟು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರಿನ ಜೊತೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ. ಸ್ವಲ್ಪ ಈ ಮಕ್ಕಳಿಗೆ ಫ್ಲೇವರ್ಡ್ ಇರಲಿ ಅಂತ ಹೇಳ್ಬಿಟ್ಟು ಸ್ವೀಟ್ನೆಸ್ಸಿಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಒಂದ್ಸಲಿ ಗ್ರೈಂಡ್ ಮಾಡಿಕೊಂಡು ಅದನ್ನು ನೋಡ್ಕೊಂಡು ನೀರು ಹಾಕಿ. ಸೊ ಇದೊಂದ್ಸತಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇದು ನೋಡಿ ಹದಕ್ಕೆ ಬಂದಿದ್ಯಾ? ಸ್ವಲ್ಪ ನೀರು ಹಾಕಿ, ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಗ್ರೈಂಡ್ ಆಗಿದೆ ನೋಡಿ, ಇಷ್ಟು ಸಾಕು ಅಂತ. ಹಾಂ, ಪರ್ಫೆಕ್ಟ್ ಆಗಿದೆ. ಓಕೆ, ಇದನ್ನು ಬೌಲಿಗೆ ಹಾಕೊಳ್ಳೋಣ. ಇದಕ್ಕೆ ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಳ್ತೇನೆ. ಓಕೆ, ಇದನ್ನು ಚಟ್ನಿ ಮೇಲೆ ಹಾಕ್ಬೇಕಾ? ಚಟ್ನಿ ಸ್ವಲ್ಪ ಸಾಸಿವೆ, ಕರಿಬೇವು, ಕೆಂಪು ಮೆಣಸಿನಕಾಯಿ. ಇಲ್ಲಿ ಜೀರಿಗೆನೂ ಹಾಕಿದೆ. ಜೀರಿಗೆ ಕೂಡ ಅಜೀರ್ಣ ಈ ಥರದ್ದೆಲ್ಲ ಇದ್ದಾಗ ಮನೆಯಲ್ಲಿ ತಕ್ಷಣ ಸಿಗುವಂಥದ್ದು. ಈಗ ನಮ್ಮ ಮನೇಲಿ ರಾತ್ರಿ ಮಕ್ಕಳಿಗೆ ಸಡನ್ನಾಗಿ ಹೊಟ್ಟೆ ನೋವು ಈ ಥರದ್ದೆಲ್ಲ ಬರುತ್ತಲ್ಲ, ಮನೆಯಲ್ಲಿ ಕರಿಬೇವು, ಸಾಸಿವೆ, ಜೀರಿಗೆ ಇದಂತೂ ಇದ್ದೇ ಇರುತ್ತೆ. ಹೌದು. ಇದನ್ನು ಡೆಕೋರೇಟ್ ಮಾಡೋಣ. ಓಕೆ, ರುಚಿಕರವಾದ ಆರೋಗ್ಯಕರವಾದ ಬ್ರಾಹ್ಮಿ ಚಟ್ನಿ. ಎಸ್, ಸೊ ನೋಡಿದ್ರಲ್ಲ ವೀಕ್ಷಕರೇ, ಬ್ರಾಹ್ಮಿ ಚಟ್ನಿ ಮಾಡೋದು ಹೇಗೆ ಅಂತ. ಸೊ ಕೃಷ್ಣ ಅವರು ಎಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬ್ರಾಹ್ಮಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಿ. ಜೊತೆಗೆ ಮೆಕ್ಸಿಕನ್ ಬೀನ್ ಸಲಾಡ್ ಮಾಡೋದು ಹೇಗೆ, 2 ಆರೋಗ್ಯಕರವಾದ ತಿಂಡಿಗಳನ್ನು, ರೆಸಿಪೀಸನ್ನು ಇವತ್ತು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಕೂಡ ಈ ನಾನೇ ನಾಳ ಮಹಾರಾಜ ಕಾರ್ಯಕ್ರಮಕ್ಕೆ ನಮ್ಮಂಥ ಗಂಡಸರಿಗೂ ಅವಕಾಶ ಕೊಟ್ಬಿಟ್ಟು ನಮ್ಮ ಪ್ರತಿಭೆಯನ್ನು ಪರಿಚಯಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಕೃಷ್ಣ ಅವರೇ.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾನೇ ನಳಮಹಾರಾಜ ಕಾರ್ಯಕ್ರಮಕ್ಕೆ ಕೃಷ್ಣ ಅವರು ಬಂದಿದ್ರು. 2 ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿಯನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮೆಕ್ಸಿಕನ್ ಸಲಾಡ್ ಮಾಡೋದು ಹೇಗೆ, ಜೊತೆಗೆ ಬ್ರಾಹ್ಮಿ ಚಟ್ನಿಯನ್ನು ಮಾಡೋದು ಹೇಗೆ ಅಂತ. ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲೂ ಕೂಡ ನಾನೇ ನಳಮಹಾರಾಜ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ನಳಮಹಾರಾಜರು ಬರ್ತಾರೆ. ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.